ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಅಲಂಕಾರ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಮನೇಲಿ ಇವತ್ತು. ಸೊ ಇವತ್ತೇನಪ್ಪ ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ವರ್ಕ್ ಆ್ಯನಿವರ್ಸರಿ ಅಂತಲೇ ಬರುತ್ತೆ. ಸೊ ಸಾರಿ, ನಮ್ಮ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಆ್ಯನಿವರ್ಸರಿ ಆ್ಯಂಡ್ 23 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 23 ವರ್ಷಕ್ಕಲ್ವಾ? ಆ್ಯಂಡ್ ಕೇಕ್ ಕಟಿಂಗ್ ಎಲ್ಲ ಆಗಿದೆ, ಅದ್ರ ವಿಡಿಯೋ ಕ್ಲಿಪ್ಸ್ನ ಹಾಕ್ತೀನಿ. ಅದಕ್ಕೂ ಮುಂಚೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೋಸ್ಕರ ಮನತಾಳದ ಮಾತನ್ನು ಬರೆದಿದ್ದಾರೆ. ಅದೇನು ಅಂತ ಅವರೇ ಓದ್ತಾರೆ ನೋಡಿ. ನನ್ನ ನಿನ್ನ ಗಣಕೂಟ ಕೂಡಿ ಬಂದಿದ್ದು 27. ನಾನು ಸಿಂಹ ನೀನು ಹಸು. ಆದರೆ ಜೀವನದಲ್ಲಿ ನನ್ನ ನಿನ್ನ ಗಣ ಅಲ್ಲ, ಗುಣ ಒಂದಕ್ಕೊಂದು ಹೊಂದುವುದೇ ಇಲ್ಲ. ಓದುವುದು ಎಂದರೆ ನನಗಿಷ್ಟ, ನಿನಗೆ ಅದೇ ಕಷ್ಟ. ಟಿವಿ ನಾನು ನೋಡ್ತೀನಿ, ನೀನು ನೋಡೋದೇ ಇಲ್ಲ. ಇನ್ನು ಸಿನಿಮಾಗೆ ಹೋದರೆ ನಾನು ಮಕ್ಕಳು ಸಿನಿಮಾ ನೋಡಿದ್ರೆ ನೀನು ನಿದ್ದೆ ಮಾಡ್ತೀಯ. ಹೀಗೆ ಮದುವೆಯಾಗಿ ಕಳೆದೆವು 22 ವಸಂತಗಳನ್ನು. ಗೊತ್ತಿಲ್ಲ ನಮಗೆ ದೇವರು ಕೊಟ್ಟಿರುತ್ತಾನೆ ಎಷ್ಟು ವರ್ಷ ಒಟ್ಟಿಗೆ ಆರೋಗ್ಯ ಆಯುಷ್ಯವಂತಾಗಿರಲು. ಬೇಡುವೆನು ದೇವರನ್ನು, ಕೊಡು ನಮಗೆ ಇನ್ನೂ 4 ಇಲ್ಲ 5 ವರ್ಷ. ನಮ್ಮ ಕರ್ತವ್ಯ ಮುಗಿದ ಮೇಲೆ ಕರೆಸಿಕೋ ಮೊದಲು ನನ್ನನ್ನು, ಹಿಂದೆಯೇ ಬಂದು ಸೇರು ನೀ ನನ್ನನ್ನು. ಏಕೆಂದರೆ ಮುಂದೆ ಬರುವ ಪೀಳಿಗೆಗೂ ಜಾಗ ಕೊಟ್ಟು ಖಾಲಿ ಮಾಡೋಣ ನಮ್ಮ ಜಾಗವನ್ನು. ಇದರಲ್ಲಿ ನಿನಗೆ ಎಷ್ಟು ಅರ್ಥವಾಗುತ್ತೋ ಇಲ್ಲವೋ ನನಗೆ ತಿಳಿಯದು. ಇದು ನನ್ನ ಮನಸ್ಸಿನ ಮಾತು. ಎಲ್ಲ ಅರ್ಥ ಆಗಿದೆ. ಚಪ್ಪಾಳೆ. ನಮ್ಮ ಮದುವೆಯ 23ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಯಜಮಾನರೇ. ವಾವ್, ಸೋ ಸ್ವೀಟ್. ಸೊ ಹೇಗಿತ್ತು ಗೈಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಮಧ್ಯದಲ್ಲಿ ಸ್ವಲ್ಪ ಎಮೋಷ್ನಲ್ ಆದೆ ನಾನು, ಬಟ್ ಸಖತ್ ಖುಷಿ ಆಯಿತು. ನೆನ್ನೆನೇ ಓದಿದ್ದೆ ನಾನು. ಆ್ಯಂಡ್ ನಮ್ಮ ಡ್ಯಾಡಿಗೆ ಹೇಗೆ ಅನಿಸ್ತು ಕೇಳೋಣ. ಹೇಗಿತ್ತು ಡ್ಯಾಡಿ? ಚೆನ್ನಾಗಿತ್ತು. ಹಾಂ, ಏನು ಅರ್ಥ ಆಯಿತು? ಎಲ್ಲ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗಿದೆ. ಏನು ಅನ್ನಿಸ್ತು? ಏನು ಇಷ್ಟು ವರ್ಷ ಚೆನ್ನಾಗಿ ಜೀವನ ಮಾಡಿದ್ದೀವಿ, ಇನ್ನು ಮುಂದೇನು ಹಿಂಗೆ ಚೆನ್ನಾಗಿರ್ತೀವಿ. ಹ್ಯಾಪಿ ಆ್ಯನಿವರ್ಸರಿ ಗೈಸ್. ಕಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಸೊ ಓಕೆ ಬಾಯ್. ಸೊ ಇದರಲ್ಲಿ ಮೇಜರ್ ಮಿಸ್ಸಿಂಗ್ ನನ್ನ ತಮ್ಮ. ಅವನಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಇನ್ಕಂಪ್ಲೀಟ್. ಆ್ಯಂಡ್ ಅದು ಹೊರಗಿದ್ದೇ ಇದೆ. ಈ ವರ್ಷನೂ ಇತ್ತು, ಹೋದ ವರ್ಷನೂ ಇತ್ತು, ಬಟ್ ಇಟ್ಸ್ ಓಕೆ. ಇನ್ನೇನು 3-4 ತಿಂಗಳು ಗೈಸ್ ಬಂದ್ಬಿಡ್ತಾನೆ ಅಷ್ಟೇ. ಸೊ ಇವಾಗ ಪ್ಲ್ಯಾನ್ಸ್ ಏನಿಲ್ಲ, ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಒಂದು ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ. ಸೊ ಚಲೋ, ಲೆಟ್ಸ್ ಗೋ. ನೋಡಮ್ಮ, ಓಯ್ ಎಷ್ಟೋ ತುರಿತೈತೆ ನೋಡು. 30 ಸೆಕೆಂಡ್ ಉರಿತಾನೆ ಐತೆ. ಅಷ್ಟು ವರ್ಷ ಏನು ಲಾಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ಅಷ್ಟೋ ತುರಿತೈತೆ. ಸ್ಮೈಲ್, ಕ್ಯಾಮೆರಾ ನೋಡಿ. ನೋಡಿ ಗೈಸ್, ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಹೂವು ಇಷ್ಟ, ಅದರಲ್ಲೂ ಅವ್ರಿಗೆ ಕನಕಾಂಬರ ಹೂವು ಅಂದರೆ ತುಂಬ ಇಷ್ಟ. ತಗೊತಾ ಇದ್ದಾರೆ. ಪಂಚಮುಖಿ ಗಣೇಶ ದೇವಸ್ಥಾನ ಎಲ್ಲ ಇಲ್ಲೇ ಬಂದ. ಚಂದ್ರಪ್ಪನಾಂದೇಶ ಉಷಾನಾಮ್ಯ ಕೀರ್ತನಾಮ್ಯ ಹರ್ಷವರ್ಧನಾಂದೇಶ ಸಹ ಕುಟುಂಬಾನಾಂ ಸಹಕಾರ್ಯವಿರುತ್ತಾನಂದಾಯುರಾರೋಗ್ಯಮಾತಕಾಮೋಕ್ಷ ಪುರುಷಾರ್ಥಫಲಸಿದ್ಧ್ಯರ್ಥಂ ಶ್ರೀ ಪಂಚಮುಖಿ ಮಹಾಗಣಪತಿ ನಾಮಾರ್ಚನ ಪೂಜಾಂತ ಕಾಯಲ್ ಲೋಡ್ ಶಿವ. ಸೊ ಎಸ್, ಇವಾಗ ಸ್ವಾತಿ ರೆಸ್ಟೋರೆಂಟ್ ಬಂದಿದ್ದೀವಿ. ಇದು ಫಸ್ಟ್ ಬ್ಲಾಕ್ ನವರಂಗ್ ಹತ್ರ ಇದೆಯಲ್ಲ, ಅಲ್ಲಿಗೆ. ಆ್ಯಂಡ್ ವೈಟಿಂಗ್ ಫಾರ್ ದ ಫುಡ್. ಏನಿಷ್ಟ ಆಯಿತು? ರೈಸ್. ಶೆಜ್ವಾನ್ ರೈಸ್. ಏನೇನು ತಿಂದೆ?
ಕಡಾಯಿ ಮಶ್ರೂಮು, ಹಾಂ ಇದಾದಪ್ಪ ರೋಟಿ ಇದು ಬಟರ್ ರೋಟಿ, ಬಟರ್ ರೋಟಿ, ಆಮೇಲೆ ಪಾಪ್ಕಾರ್ನ್ 65 ಅಲ್ಲ ಬೇಬಿ ಕಾರ್ನ್ 65. ಕಾರ್ನ್ 65. ಲಾಸ್ಟಲ್ಲಿ ಇದೇನು ಅಲ್ಲೇ ಒಂಥರ ಎಲ್ಲೋ ಕಲರ್ ಐತೆ, ಇಲ್ಲಿ ವೈಟ್ ಕಲರ್ ಐತೆ, ಅರ್ಶಿನ ಕೇಸರಿ ಕಲರ್. ಸೊ ಎಸ್ ಆಲ್ಮೋಸ್ಟ್ ಊಟ ಎಲ್ಲ ಆಗ್ತಾ ಬಂತು. ಆ್ಯಂಡ್ ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲ ಜಾಸ್ತಿ, ಬಿಕಾಸ್ ಅವ್ರು ಆಚೆ ಪ್ರಿಫರ್ ಮಾಡಲ್ಲ. ಸೊ ಎಸ್ ಊಟ ಎಲ್ಲ ಆಯಿತು. ಆ್ಯಂಡ್ ನಮ್ಗೆ ಏನಿಲ್ಲ ಗೈಸ್, ನನಗೆ ನಮ್ಮ ಅಪ್ಪಂಗೆ ಆರಾಮಾಗಿ ತಿಂತೀವಿ ಆಚೆ ಹೋದ್ರೆ. ಆದರೆ ನಮ್ಮ ಅಮ್ಮಂದೇ ಪ್ರಾಬ್ಲಮ್, ಆಚೆ ಕರ್ಕೊಂಡು ಬರೋದೇ ಅವ್ರನ್ನ ದೊಡ್ಡ ಒಂದು ಏನು ಸಾಹಸ ಮಾಡ್ದಂಗೆ ಬರೋದೇ ವರ್ಷಕ್ಕೆ ಒಂದ್ಸಲಿನೋ 2 ಸಲಿನೋ ಆಚೆ. ಅದೂ ನಮ್ಮಮ್ಮ ತಿನ್ನಲ್ಲ ನೀಟಾಗೆ, ಇಷ್ಟಪಟ್ಟು ತಿನ್ನಲ್ಲ. ಅಯ್ಯೋ ಅದಕ್ಕೆ ಅಷ್ಟೊಂದು ಕೊಡಬೇಕಾ, ಇದಕ್ಕೆ ಇಷ್ಟೊಂದು ಕೊಡಬೇಕಾ, ಟೇಸ್ಟ್ ಹಿಂಗೆ ಚೆನ್ನಾಗೇ ಇಲ್ಲ, ನಾನೇ ಮನೇಲಿ ಮಾಡ್ತಿದ್ದೆ ಇದೇ ದುಡ್ಡಿಗೆ, ಈ ಥರ ಹೇಳ್ತಾರೆ. ಇವತ್ತು ಅಷ್ಟೇ ತಿಂದಿರೋ 3-4 ಐಟಮಲ್ಲಿ ಒಂದೇ ಅವ್ರಿಗೆ ಇಷ್ಟ ಆಗಿದ್ದು, ಅದು ಶೇಜ್ವಾನ್ ಬಿರಿಯಾನಿ. ಗೊತ್ತಿಲ್ಲ, ದಿಸ್ ಇಸ್ ಮೈ ಮಾಮ್, ಏನು ಮಾಡೋಕ್ಕಾಗಲ್ಲ. ಓಕೆ, ಬಟ್ ಡೇ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಬರ್ತಾ ಇದ್ದಾರೆ ಇಬ್ಬರು, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಸೊ ಎಸ್ ಗೈಸ್, ದಿಸ್ ವಾಸ್ ದ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಸಪೋರ್ಟ್ ನನಗೆ ಕೊಡಿ. ಆ್ಯಂಡ್ ಮತ್ತೆ ಸಿಗ್ತೇನೆ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕಿರು ವ್ಲಾಗ್ಸ್ ಇನ್ ಕನ್ನಡ. ಸಿ ಯು ಗೈಸ್.